ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಈಗ ಮತ್ತೆ ಅವರನ್ನು ಕಸ್ಟಡಿಗೆ ಪಡಿತಾರಾ ಅಥವಾ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತಾ ಅನ್ನುವ ಪ್ರಶ್ನೆ ಇವತ್ತಿಗೆ ಉದ್ಭವ ಆಗ್ತಾ ಇದೆ. ಇವತ್ತು SIT ಕಸ್ಟಡಿ ಅಂತ್ಯ ಆಗುತ್ತೆ. 6 ದಿನಗಳ ಕಾಲದ SIT ಕಸ್ಟಡಿ. ಹಾಗಾಗಿ SIT ಇವತ್ತು ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಹೆಚ್ಚಿನ ತನಿಖೆಗೆ ಮತ್ತೆ SIT ಕಸ್ಟಡಿಗೆ ಕೇಳುವ ಸಾಧ್ಯತೆಗಳಿದೆ. ಕೇಳಿದಾರಂತ ಈಗಾಗಲೇ. ವಿಚಾರಣೆಗೆ ಪ್ರಜ್ವಲ್ ಯಾವುದೇ ರೀತಿ ಸಹಕಾರವನ್ನು ಕೊಡ್ತಾ ಇಲ್ಲ. 6 ದಿನಗಳ ಕಾಲ ವಿಚಾರಣೆ ಯಾವುದೇ ಫಲ ಕೊಟ್ಟಿಲ್ಲ. ಸ್ಥಳ ಮಾಜರ್ ಮಾಡೋದು ಕೂಡ ಬಾಕಿ ಇದೆ. ಹಾಗಾಗಿ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಕೇಳುವ ಚಿಂತನೆಯನ್ನು SIT ನಡೆಸಿದೆ. ಆದರೆ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನನ ಕಾದು ನೋಡಬೇಕು. ಕೇವಲ ಇದೊಂದೇ ಪ್ರಕರಣ ಮಾತ್ರ ಅಲ್ಲ, ಒಂದು ಪ್ರಕರಣದಲ್ಲಿ ಮಾತ್ರ ಈಗ ಅರೆಸ್ಟ್ ಆಗಿರೋದು. ಇನ್ನೂ 2 ಪ್ರಕರಣಗಳಲ್ಲಿ ಪ್ರಜ್ವಲ್ ವಿಚಾರಣೆ ಆಗೋದಿದೆ. ಒಂದು ಪ್ರಕರಣ ಮಾತ್ರವೇ ಕಸ್ಟಡಿಗೆ ಪಡೆದಿರೋದು ಅನ್ನುವ ವಾದವನ್ನು ನೀಡೋದಕ್ಕೆ SIT ಮುಂದಾಗಿದೆ.